ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ. ನಾನಿವತ್ತು ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಹಣ್ಣಾಗಿರುವಂಥ ಮಾವಿನ ಹಣ್ಣು, ಇನ್ನೊಂದು ಕಾಯಿ ಇರುವಂಥ ಮಾವಿನ ಹಣ್ಣು, ಎರಡನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ನಾನು ತೆಗೆದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಸಿಪ್ಪೆ ತೆಗೆದು ಬಿಡಬೇಕು. ಒಳಗಡೆ ಇರುವಂಥ ಹಣ್ಣು ಮಾತ್ರ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಚೆ ಕಡೆ ತೊಗೊಂಡಾಗ ಹೇಗಿರುತ್ತೋ ಮಾವಿನ ಹಣ್ಣಿನ ಫ್ರೂಟಿ ಅದೇ ಥರ ಬರುತ್ತೆ ಟೇಸ್ಟು ಕೂಡ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಅರ್ಧ ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ನೀಟಾಗಿ ಒಳಗಡೆ ಇರುವಂಥ ಪಲ್ಪ್ನ ತೆಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಪಾತ್ರೆಯಲ್ಲಿ, ಯಾವ ಪಾತ್ರೆಯಲ್ಲಿ ನಾನು ಬೇಯಿಸ್ತೀನಲ್ವ ಅದೇ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಇದು ಕಾಯಿ ಮಾವಿನ ಹಣ್ಣು, ಇದು ಮಾವಿನಕಾಯಿ. ಇದರಲ್ಲಿ ನಾನು ಅರ್ಧ ಅಷ್ಟೇ ತೊಗೊಂಡಿದ್ದೀನಿ, ಒಂದು ಪೀಸ್ ಸಾಕು ಇಷ್ಟೇ. ಇದನ್ನು ಕೂಡ ನಾವು ನೀಟಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ತೊಗೊಳ್ಳೋಣ. ನೋಡಿ, ಇದು ತೋತಾಪುರಿ ಮಾವಿನಕಾಯಿ. ಇದನ್ನು ಕೂಡ ನಾವು ತೆಗೆದು ಅದೇ ಪಾತ್ರೆಯಲ್ಲಿ ಹಾಕೊಳ್ಳೋಣ. ಮಾವಿನಕಾಯಿ ಸೀಸನ್ ಇದೆಯಲ್ವಾ, ಮ್ಯಾಂಗೋಲಿ ಎಷ್ಟೊಂದು ವೆರೈಟಿ ಮಾಡ್ಬೋದು. ನಾನಿಲ್ಲಿ ಅರ್ಧ ಬೌಲ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇವಾಗ ಬೇಯಿಸೋಕ್ಕೆ ಇಟ್ಬಿಡೋಣ. ಮಾವಿನ ಹಣ್ಣು ಮೆತ್ತಗಾದರೆ ಸಾಕು, ಸಕ್ಕರೆ ಕರಗಿ ಮೆತ್ತಗಾದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಲೋಟ ಸಾಕು, ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರಲ್ಲಿ ಇದನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬಿಡೋಣ. ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕಿದು. ಇವಾಗ ನೋಡಿ, ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀರು ಮಾತ್ರ ನೀವು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಇದು ಸೋತ್ಕೊಂಡ್ಬಿಡೋಣ. ನೀಟಾಗಿ ಒಂದು ದೊಡ್ಡದಿರೋದು ಜಾಲರಿ ಟೈಪ್ ಇರುತ್ತೆ, ಚನ್ನಿ ಅಂತಾರೆ ನಮ್ಮ ಕಡೆ, ಇದರಲ್ಲಿ ಹಾಕಿ ಸೋಸ್ಕೋಬೇಕು. ನೀಟಾಗಿ ಹಸಿ ಮಾವಿನಕಾಯಿದೇನಾದರೂ ಸಿಪ್ಪೆ ಬಂದರೆ ಇದರೊಳಗೆ ಬಂದ್ಬಿಡುತ್ತೆ. ನೀಟಾಗಿ ನಾನು ಸೋಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ 1-2 ಗ್ಲಾಸ್ ತೊಗೊಳ್ಳೋಣ. ನೋಡಿ, ಕಲರ್ ಕೂಡ ಅಷ್ಟೇ ಇದೆ. ಅವ್ರ ಕಲರ್ ಮಿಕ್ಸ್ ಮಾಡ್ತಾರೆ, ಬಟ್ ನಮ್ಮದು ಪ್ಯೂರ್ ಕಲರ್ ಇದೆ. ನೋಡಿ, ಮ್ಯಾಂಗೋ ಕಲರೇ ಇದೆ. ನಾನು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಇದರಲ್ಲಿ. ಇವಾಗ 2 ಗ್ಲಾಸ್ ತೊಗೊಳ್ಳೋಣ. ಇದಕ್ಕೆ 2 ಐಸ್ ಕ್ಯೂಬ್ ಹಾಕೊಳ್ಳೋಣ. ಈ ಗ್ಲಾಸಲ್ಲಿ ಮ್ಯಾಂಗೋ ಫ್ರೂಟಿನ ಸರ್ವ್ ಮಾಡಿ ಮಕ್ಕಳಿಗೆ ಕೊಡಿ, ದೊಡ್ಡವ್ರಿಗೆ ಕೊಡಿ, ಎಲ್ಲರೂ ಕುಡಿಬೋದು. ತುಂಬ ಟೇಸ್ಟಿಯಾಗಿರೋವಂಥ, ಹೆಲ್ದಿಯಾಗಿರೋವಂಥ ಮ್ಯಾಂಗೋ ಫ್ರೂಟಿ ರೆಡಿ. ಮನೆಯಲ್ಲೇ ನಾವು ಮ್ಯಾಂಗೋ ಫ್ರೂಟಿನ
ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಆಚೆ ಕಡೆ ಹೆಂಗಿರುತ್ತೋ ಅದೇ ಥರ ರುಚಿ ಇತ್ತು. ರೆಡಿಯಾಗಿದೆ ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ. ನಿಮ್ಮ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲೂ ಮಾಡಿದಾಗ ಹೇಗೆ ಬಂದಿತ್ತು ಮ್ಯಾಂಗೋ ಫ್ರೂಟಿ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಬಟನ್ಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.